ಪುಟ ಕಸನ ಹಾಕಿಲಿ ಇಟ್ಕೊಂಡು ನಿಂತಿದ್ಯಾ? ಅಲ್ಲೆಲ್ಲಾದ್ರೂ ಇಟ್ಟಿದ್ರೆ ನಮ್ಮವ್ರು ತಗೋತಿದ್ರು ತಾನೆ? ಇಲ್ಲ ಅಂಕಲ್, ನಮ್ಮಮ್ಮ ಹೇಳಿದ್ದಾರೆ ಕಸನ ಕಸದ ಗಾಡಿಲೇ ಹಾಕ್ಬೇಕು ಅಂದಿದ್ದಾರೆ. ಎಂಥ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ನಿಮ್ಮ ತಂದೆ ತಾಯಿ. ಹೀಗೆ ಎಲ್ಲ ಮಕ್ಕಳಿಗೆ ಅವ್ರ ತಂದೆ ತಾಯಿ ಹೇಳ್ಕೊಟ್ರೆ ಬುದ್ಧಿನ ನಮ್ಮ ನಗರ ಕ್ಲೀನಾಗಿರುತ್ತೆ. ಬಾ ಪುಟಿ, ಗಾಡಿ ಕಸ ಹಾಕ್ಬಿಟ್ಟಿ. ಅಂಕಲ್, ಈ ಕಸನೆಲ್ಲ ಏನ್ ಮಾಡ್ತೀರಾ? ನೋಡು ಪುಟ, ಈ ಕಸವನ್ನು ನಾವು ಮೊದಲಿಗೆ ಕಸ ವಿಂಗಡಣಾ ಕೇಂದ್ರಕ್ಕೆ ಒಯ್ತೀವಿ. ಅಲ್ಲಿ ತ್ಯಾಜ್ಯ ವಸ್ತುವನ್ನು ಒಣ ಕಸ ಮತ್ತು ಹಸಿ ಕಸ ಅಂತ 2 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಒಣ ಕಸ ಅಂದರೆ ಪ್ಲಾಸ್ಟಿಕ್ಗಳು, ಬಾಟಲ್ಗಳು, ಪೇಪರ್ಗಳು ಇತ್ಯಾದಿ. ಹಸಿ ಕಸ ಅಂದರೆ ತರಕಾರಿ ಪದಾರ್ಥ, ಆಹಾರ ಧಾನ್ಯ ಮುಂತಾದ ಕಸಗಳು. ಒಣ ಕಸವನ್ನು ಮರುಬಳಕೆ ಮಾಡಲಾಗತ್ತೆ, ಆದರೆ ಹಸಿ ಕಸವನ್ನು ಗೊಬ್ಬರವನ್ನಾಗಿ ಮಾಡಿ ರೈತರಿಗೆ ಸುಲಭವಾಗಿ ಸಿಗೋ ಹಾಗೆ ಮಾಡ್ತಾರೆ. ಅರ್ಥ ಆಯ್ತಾ? ಸರಿ ಅಂಕಲ್.